ನಮಸ್ತೆ ಎಲ್ಲರೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ನಿಮ್ಮ ನಾವು ಕೂಡ ಚೆನ್ನಾಗಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಸಂಡೇ ರೂಟೀನ್ ಇದಾಗಿರುತ್ತೆ. ವಾಯ್ಸ್ ಓವರ್ ಕೊಡೋಕ್ಕೆ ತುಂಬ ಡಿಸ್ಟರ್ಬೆನ್ಸ್ ಇದೆ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಸಂಡೇ ಆಗಿರೋದ್ರಿಂದ ಹಸ್ಬೆಂಡ್ ಕೂಡ ಮನೇಲಿದ್ರು. ಇವತ್ತು ಡಿಮಾರ್ಟ್ಗೆ ಹೋಗಿ ಬರೋಣಮ್ಮ ಅಂದಿದ್ರು. ಆಲ್ರೆಡಿ ಅರೌಂಡ್ 2 ಮಂತ್ ಮೇಲಾಯಿತು ಡಿಮಾರ್ಟ್ಗೆ ಹೋಗ್ಬಂದು, ಹಾಗಾಗಿ ಸರಿ ಅಂತೇಳಿ ಹೊರಟಿದ್ದೀವಿ. ಬೆಳಗ್ಗೆ ಟಿಫನ್ಗೆ ಅಂತೇಳಿ ಬಿಸಿಬೇಳೆಭಾತ್ ಮಾಡ್ಕೊಂಡಿದ್ದೆ. ಸಂಡೇ ಆಗಿರೋದ್ರಿಂದ ಬ್ರಂಚ್ ಥರ ಆಗುತ್ತೆ, ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡ್ರು. ಇವತ್ತು ಸ್ವಲ್ಪ ಬೇಗನೆ ಎದ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಬೇಕು, ಡಿಮಾರ್ಟ್ಗೆ ಹೋಗಬೇಕು ಅಂತೇಳಿ ಪೂಜೆ ಕೂಡ ಎಲ್ಲ ಮುಗಿಸ್ಕೊಂಡಿದ್ದೀನಿ ಸಿಂಪಲ್ಲಾಗೆ. ಹಾಗೆ ಮಧ್ಯಾಹ್ನಕ್ಕೆ ಅಂತೇಳಿ ಮಜ್ಜಿಗೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಅದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪನ್ನು ಅಷ್ಟೇ ಕಟ್ ಮಾಡಿ, ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಚೆನ್ನಾಗಿ ಮಿಕ್ಸಿ ಅಂದರೆ ತರಿ ಆಗುತ್ತೆ. ತದನಂತರ ಮಜ್ಜಿಗೆನೂ ಕೂಡ ಅಷ್ಟೇ ಮಿಕ್ಸಿಗೆ ಹಾಕ್ಕೊಂಡೆ ರುಬ್ಕೊಳ್ಬೋದು, ಅಥವಾ ಮಜ್ಜಿಗೆ ಕಡೆದಿದ್ದರೆ ಅದರಲ್ಲೇ ಕಟ್ಕೊಂಡು ಮಾಡ್ಕೊಬೋದು. ಸಿಂಪಲಾಗಿ ರೆಡಿ ಆಯಿತು. ಮಜ್ಜಿಗೆ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ನಮ್ಮ ಪಾಪು ನೋಡಿ ಯಾವ ರೀತಿ ಎಲ್ಲ ಕಿಟ್ಲಿ ಮಾಡ್ತಿದ್ದಾರೆ ಅಂತ ಅವ್ರನ್ನೂ ಕೂಡ ಆಟಾಡಿಸ್ತಾನೆ ಕೂತಿದ್ದೆ, ಯಾಕೆಂದರೆ ನಗ್ತಾಯಿದ್ರು. ಹಾಗಾಗಿ ಕೋಳಿ ಪಾಪು ಜೊತೆಗೆ ಆಟಾಡ್ತಾಯಿದ್ರೆ ಟೈಮ್ ಸ್ಪೆಂಡ್ ಆಗಿದೆ ಗೊತ್ತಾಗಲಿಲ್ಲ. ಅರೌಂಡ್ 6 o'clock ನಿಯರ್ ಆಗಕ್ಕೆ ಬಂತು. ಅಷ್ಟೇ ಡಿಮಾರ್ಟ್ಗೆ ಹೋಗೋಣ ಬಾರಮ್ಮ ಹೇಳಿದ್ದೆ. ಅವಾಗ ನೀನು ಇನ್ನೂ ರೆಡಿ ಆಗಿಲ್ವಾ ಅಂದರು. ನಮ್ಮ ಪಾಪು ತುಂಬ ತಲೆಹರಟೆ ಮಾಡ್ತಿದ್ದ, ಹಾಗಾಗಿ ಏನಾರ ಕೆಲಸ ಮಾಡೋಣ ಅನ್ಕಷ್ಟೇ ಮರ್ತೋಗ್ಬಿಡ್ತಿತ್ತು. ಹಾಗಾಗಿ ಅವನ ಜೊತೆಗೆ ಆಟಾಡ್ಕೊಳ್ತಾನೆ ಕೂತ್ಬಿಟ್ಟಿದ್ದೆ. ಮಧ್ಯಾಹ್ನಕ್ಕೆ ಅಂತೇಳಿ ಅಡುಗೆ ಕೂಡ ಆಗಿತ್ತಲ್ವ, ಹಾಗಾಗಿ ಸಂಜೆಗೆ ಏನು ಅಡುಗೆ ಏನು ಮಾಡೋದಿಲ್ಲ, ಹೋಗ್ಬಿಟ್ಟು ಬಂದರೆ ಆಗುತ್ತೆ ಅಂದೆ. ಸರಿ ಆಯಿತು, ರೆಡಿಯಾಗೋ, ಬೇಗ ಹೋಗ್ಬಿಟ್ಟು ಬರೋಣ. ಅವನ ಜೊತೆ ಆಟಾಡ್ಕೊತ ಕೂತ್ಕೊಂಡ್ರೆ ಟೈಮ್ ಆಗೋದೇ ಗೊತ್ತಾಗಲ್ಲ. ಮತ್ತೆ ನಾಳೆ ನಂಗೆ ಡ್ಯೂಟಿ ಇದೆ, ಹೋಗೋಕ್ಕಾಗಲ್ಲ ಅಂದರು. ಅವ್ರಿಗೆ ಲೀವ್ ಇದ್ದಾಗೆ ಡಿಮಾರ್ಟ್ಗೆ ಇರಬೇಕು, ಅದರಲ್ಲೂ ಸಂಡೇ ಹೋಗೋಕ್ಕೆ ಸಾಧ್ಯ. ಹಾಗಾಗಿ ಇನ್ನೇನು ಅವ್ರನ್ನೆಲ್ಲ ಆಟಾಡಿಸಿ ಒಂದು 10 ನಿಮಿಷ ಕೂಡಿಸಿದ್ದೆ. ಅವ್ರಿಗೂ ಕೂಡ ರೆಡಿ ಮಾಡಬೇಕು. ಈ ಬಟ್ಟೆ ಹಾಕ್ತೀನಿ ಅಂದರೆ ಸಾಕು, ಇದು ಬೇಡ ನಂಗೆ ಅದು ಬೇಕು ಅಂತ ಆಟಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತೇಳಿ ನಾನು ಫಸ್ಟ್ ರೆಡಿ ಆಗಿಬಿಡ್ತೀನಿ ಅಂದೆ. ಸರಿ ಅಂತೇಳಿ ಕೂರಿಸ್ಬಿಟ್ಟು ಹೋಗಿದ್ದೀನಿ. ನೋಡಿ ಯಾವ ರೀತಿ ಎಲ್ಲ ಗಲಾಟೆ ಮಾಡ್ತಿದ್ದಾರೆ ಅಂತೇಳಿ. ನೋಡಿ ಇದನ್ನು ಡ್ರೆಸ್ಸೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಆ ಕೂಲಿಂಗ್ ಗ್ಲಾಸ್ ತೊಗೊಂಡು ನೋಡಿ ಯಾವ ರೀತಿ ಎಲ್ಲ ಮಾಡ್ತಿದ್ದೀನಿ. ಹಾಕ್ಕೊಳಕ್ಕೆ ಬರ್ತಾಯಿಲ್ಲ, ಅದನ್ನು ಉಲ್ಟಾ ಹಾಕ್ತೀನಿ ಬನ್ನಿ ಅಂದರೂ ಕೂಡ ಬರ್ತಾಯಿಲ್ಲ ಅವರು. ಬೇಗ ಬನ್ನಿ, ಬೇಗ ಬಾ, ಬೇಗ ಬಾ, ಬೇಗ ಬಾ, ಬೇಗ ಬಾ, ಬೇಗ ಬಾ, ಬೇಗ ಬಾ, ಬೇಗ ಬಾ. ಕೂಡ ಟ್ರಾಲಿಯಲ್ಲಿ ಕೂರಿಸ್ಬಿಟ್ಟೆ. ಆಲ್ರೆಡಿ ಶರ್ಟ್ ಕೂಡ ಚೇಂಜ್ ಮಾಡಿಬಿಟ್ರೆ ನಂಗೆ ಆ ಶರ್ಟ್ ಬೇಡ ಅಂತೇಳಿ ಸರಿ ಅಂತೇಳಿ ಜರ್ಕಿನಾಗೆ ಕರ್ಕೊಂಬಂದಿದ್ದೆ. ಈವ್ನಿಂಗ್ ಆಗಿರೋದ್ರಿಂದ ಅಷ್ಟೊಂದು ಚಳಿ ಇಲ್ಲ, ಬೇಸಿಗೆ ಕಾಲ ಶುರು ಆಗ್ತಿರೋದ್ರಿಂದ ಅಷ್ಟೊಂದು ಚಳಿ ಇರಲಿಲ್ಲ. ಆದರೂ ಇರಲಿ ಅಂತೇಳಿ ಜರ್ಕಿನ್ ಹಾಕ್ಕೊಂಬಂದಿದ್ದೀನಿ. ನೋಡಿ ಫಸ್ಟಿಗೆ ತಿನ್ನೋ ಐಟಮ್ಸ್ ಏನಾದರೂ ಕೊಡಿಸು ಪಪ್ಪ ಮಮ್ಮ ಅಂತಿದ್ರು. ಕೈಯಲ್ಲಿ ಕೊಟ್ಟು ಕೂರಿಸ್ಬೇಕು, ಇಲ್ಲ ಅಂದರೆ ಅದರಿಂದ ನಾನು ಇಳಿಸು ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ಅವ್ರ ಕೈಯಲ್ಲಿ ಕೊಟ್ಟು ಕೂರಿಸಿದ್ದೆ. ಸುಮ್ಮನೆ ಕೂತ್ಕೊಳ್ತಾರೆ, ಸ್ವಲ್ಪ ತೊಗೊಳ್ತಿದ್ದೀವಿ ಅಂದ ತಕ್ಷಣ ಸಾಕು ನಾನು ಇಳಿಸು ಅಮ್ಮ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ಅಂತಲೇ ಅವ್ರನ್ನ ಕೂರಿಸ್ಕೊಂಡು ಆಟಾಡಿಸ್ಕೊಳ್ತಾನೆ ಕರ್ಕೊಂಡು ಹೋಗಬೇಕು, ಇಲ್ಲಿದ್ರೆ ಸಡನ್ನಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸರಿ ಅಂತೇಳಿ ಹಸ್ಬೆಂಡ್ ಒಂದು ಡ್ರೈ ಫ್ರೂಟ್ಸ್ ತೊಗೊಂಡ್ಬಿಡ್ತೀನಿ. ನೋಡ್ತೀನಿ, ನೀನು ತೊಗೊಳಮ್ಮ ನಿನಗೆ ಏನು ಬೇಕು ಅಂದ್ರೆ ಸರಿ ಅಂತೇಳಿ ಪಾಪನ ನಿಲ್ಲಿಸ್ಬಿಟ್ಟು ನನಗೇನು ಬೇಕೋ ಆ ಸಾಮಾನು ತಗೊಳಕ್ಕೆ ಹೋದೆ. ಹಸ್ಬೆಂಡೇ ನಾನು ಚಿಕ್ಕ ಪುಟ್ಟ ವೀಡಿಯೋ ಎಲ್ಲ ಮಾಡಿಕೊಡ್ತಾಯಿದ್ರು. ಅವ್ರು ಮಾಡಿಕೊಡ್ತಿದ್ದಕ್ಕೆ ವೀಡಿಯೋ ಇದೆ, ಇಲ್ಲ ಅಂದರೆ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಭಯ ಅನಿಸುತ್ತೆ. ಹಸ್ಬೆಂಡ್ ನಾನು ಮಾಡಿಕೊಡ್ತೀನಿ ಬಿಟ್ಟು ಟೆನ್ಷನ್ ತೊಗೊಬೇಡ ಅಂದರು. ಸರಿ ಅಂತೇಳಿ ನಮ್ಮ ಪಾಪು ನೋಡಿ ಯಾವ ರೀತಿ ಎಲ್ಲ ಮಾಡ್ತಿದ್ದಾರೆ. ಅದನ್ನು ಶರ್ಟ್ ಬಿಚ್ಚೋದು, ಎಕ್ಸ್ಟ್ರಾ ಶರ್ಟ್ ಯಾವಾಗೂ ಇಟ್ಕೊಂಬಂದಿರ್ತೀನಿ. ಏನಾದರೂ ತಿನ್ನೋಕೆ ಅಥವಾ ಏನೋ ಕೊಟ್ಟರೆ ಚಲ್ಕೊಂಬಿಡ್ತಾರೆ ಅಂತ ಬಿಚ್ಚಿಬಿಟ್ಟು ಬೇರೆ ಶರ್ಟ್ ಹಾಕೋಣ ಅಂತಲೇ ಎಕ್ಸ್ಟ್ರಾ ಕೂಡ ಇಟ್ಕೊಂಬರ್ತೀನಿ. ನೋಡಿ ಆ ಜರ್ಕಿನೆಲ್ಲ ಬಿಚ್ಚೋದು, ಇದೇ ರೀತಿ ಕಿಟ್ಲೆ ಮಾಡ್ತಾಯಿದ್ದಾರೆ. ಸರಿ ಇನ್ನೇನು ಮಾಡೋದು, ಅವ್ರನ್ನ ಕೂಡ ಸಮಾಧಾನ ಮಾಡಿಕೊಂಡು ಕೂರಿಸಿದ್ದೆ. ಕುತ್ಕೋ ಸ್ವಲ್ಪ ಹೊತ್ತು, ಆಮೇಲೆ ಪಪ್ಪ ನಿನಗೆ ಫ್ರೂಟ್ಸ್ ಕೊಡ್ತಾರೆ ಅಂತ ಹೇಳಿದೆ. ಸರಿ ಆಯಿತು ಅಂತ ಅವ್ರು ಕೂಡ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡ್ರು. ಸರಿ ನನಗೆ ಇನ್ನೇನು ಬೇಕೋ ಐಟಮ್ಸ್ನೆಲ್ಲ ತೊಗೊಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ದಾರೆ, ಅಮ್ಮ ನಂಗೆ ದ್ರಾಕ್ಷಿ ಬೇಕು ಕೊಡು, ನಾನು ತಿಂತೀನಿ ಅಂತ ಹೇಳಿ. ನಾವೇನೋ ತೊಗೊಳ್ತೀವಿ ಅಂದರೆ ಇಟ್ಕೊಂಡ್ರೆ ಸಾಕು, ನಮ್ಮ ಪಾಪ ಅಮ್ಮ ನನಗೆ ಕೊಡು, ಅದು ಬೇಕು ನಾನು ಇಟ್ಕೊಳ್ತೀನಿ ಅಂತಿದ್ರು. ಉಪ್ಪು ತಗೊಂಡ್ರು ಕೂಡ ನನಗೆ ಉಪ್ಪು ಬೇಕು ಕೊಡು ಅಂತ ಹಠ ಮಾಡ್ತಾನೇ ಇದ್ದರು ಸುಮಾರು ಹೊತ್ತು.
ಸಮಾಧಾನ ಮಾಡಿಸ್ಬೇಕಾದ್ರೆ ನಿಮಗೆಲ್ಲ ಗೊತ್ತಿದೆ ಡೀಪ್ ಮಾರ್ಟ್ ಪ್ರಸಾದ ಅಂತ ಅದನ್ನು ತಿನ್ನಿಸ್ತಾ ಇದ್ರು ನನ್ನ ಹಸ್ಬೆಂಡು. ಸುಮ್ಮನೆ ತಿನ್ಕೊಂಡು ಕೂತಿರ್ತಾರೆ ಸ್ಟಾರ್ಟ್ ಮಾಡ್ತಿರ್ತೀನಿ ಅಂತ ಬೆಲ್ಲ ಕಟ್ಟಿ ಸಕ್ಕರೆ ಇದನ್ನೆಲ್ಲ ಹಾಗೆ ತಿನ್ನಿಸ್ತಾಯಿದ್ರು. ಅವನು ಖುಷಿಯಾಗಿ ತಿಂತಾಯಿದ್ದ. ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮೇಲ್ಗಡೆ ಸೆಕ್ಷನ್ಗೆ ಹೋಗ್ಬರೋಣ. ಪಾಪುಗೆ ಸ್ವಲ್ಪ ಬಟ್ಟೆ ಬೇಕು, ಹಾಗೆ ನನಗೆ ಕೆಲವೊಂದು ಬಟ್ಟೆ ಬೇಕಿತ್ತು ತೊಗೊಂಬರೋಣ ಅಂತ ಹೋಗಿದ್ದೆ. ಒಂದೆರಡು ನೈಟ್ ಪ್ಯಾಂಟ್ ಅಷ್ಟೇ ತೊಗೊಂಡೆ. ಅಲ್ಲಿ ನಮ್ಮ ಪಾಪು ಕೂಡ ಆ ಟಾಯ್ಸ್ ಎಲ್ಲ ತೊಗೊಂಡು ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನೋಡಿ ಯಾವ ರೀತಿ ಎಲ್ಲ ಟಾಯ್ಸ್ ಬೇಕಮ್ಮ ನನಗೆ ಅಂತೇಳಿ. ಏನದು ಸರಿ ಬನ್ನಿ ಹೋಗೋಣ ಅಂತಂದರೆ ಸ್ಟಾರ್ಟ ಮಾಡ್ತಾಯಿದ್ರು. ಇದು ನಾನು ಲಾಸ್ಟ್ ಟೈಮ್ ಡಿಮಾರ್ಟ್ಗೆ ಹೋದ ಕ್ಲಿಪ್ಪಿಂಗು ಹಾಕಿರಲಿಲ್ಲ, ಹಾಗಾಗಿ ಇದ್ರ ಜೊತೆ ಶೇರ್ ಮಾಡ್ತೀನಿ ಅಷ್ಟೇ. ಒಂದು ಕೊಡಿಸಿದ್ದಾರೆ ಆಲ್ರೆಡಿ, ಆದರೂ ನನಗೆ ಅಷ್ಟು ಬೇಕು ಪಪ್ಪ ಅಂತ ಆಟ ಮಾಡ್ತಿದ್ರು. ಟೈಮ್ ಆಗುತ್ತೆ ಬನ್ನಿ ಅಂತ ಹೇಳ್ತಿದ್ವಿ. ಒಂಥರ ಕ್ಯೂಟಾಗಿ ಚೆನ್ನಾಗಿತ್ತು. ನಮ್ಮ ಪಾಪು ಎಲ್ಲ ಐಟಮ್ಸ್ ಬೇಕು ಅಂತ ಹಠ ಮಾಡ್ತಾನೆ ಇದ್ರು ಸುಮಾರು ಹೊತ್ತು. ಮೇಲ್ಗಡೆ ಸೆಕ್ಷನ್ಗೆ ಹೋಗಿದ್ದು ನಾನು ಸೆಕೆಂಡ್ ಟೈಮ್ ಹೋಗಿದ್ದ ಕ್ಲಿಪ್ಪಿಂಗ್ಸ್ ಹಾಕಿರೋದು ಅಷ್ಟೇ. ಏನೇನು ನಾನು ಅಲ್ಲೆಲ್ಲ ಮುಗಿಸ್ಕೊಂಡ್ಮೇಲೆ ಪಿಜ್ಜಾ ಕೂಡ ಆರ್ಡರ್ ಮಾಡಿದರು. ಪನ್ನೀರ್ ಪಿಜ್ಜಾ ತಿನ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ವಿ. ಇನ್ನೂ ಆರ್ಡರ್ ಕೂಡ ಬಂದಿರಲಿಲ್ಲ. ಹಾಗಾಗಿ ಇಲ್ಲಿ ಮೆಟ್ರೋ ಬರ್ತಿತ್ತಲ್ವ, ಅದು ನಮ್ಮ ಪಾಪ ನೋಡ್ಕೊಳ್ತಾ ಮಮ್ಮ ಮೆಟ್ರೋ ಬರ್ತಿದ್ದೆ ನೋಡು ಅಲ್ಲಿ ಅಂತ ಹೇಳ್ತಾಯಿದ್ರು. ತುಂಬ ರಶ್ ಇತ್ತು ಪಿಜ್ಜಾ ಕೌಂಟರಲ್ಲಂತೂ. ಹಾಗಾಗಿ ಸುಮಾರು ಹೊತ್ತಲ್ಲೇ ವೆಯ್ಟ್ ಮಾಡಬೇಕಾಯಿತು. ಹಾಗಾಗಿ ಮನೆಗೆ ಹೋಗೋಕ್ಕೆ ಲೇಟ್ ಆಗ್ತಿದೆ ಅಂತೇಳಿ ಸುಮ್ಮನೆ ನಿಂತ್ಕೊಂಡಿದ್ವಿ. ನಮ್ಮ ಪಾಪು ಇನ್ನೂ ಬಂದಿಲ್ಲ, ಅಮ್ಮ ನೋಡು ಅಂತಿದ್ರು. ಫಸ್ಟ್ ಅವ್ರಿಗೆ ಏನಾದ್ರು ಕೊಡಿಸ್ಬೇಕು, ಏಕೆಂದರೆ ಸಂಜೆ 6 ಗಂಟೆಯಿಂದ ಪಾಪ ಅವ್ರು ಸ್ನ್ಯಾಕ್ಸ್ ಕೂಡ ತಿಂದಿಲ್ಲ. ಅಲ್ಲಿ ನೋಡಿ ಮೆಟ್ರೋ ಕೂಡ ಹೋಗ್ತಿದೆ. ನಮ್ಮ ಪಾಪು ಕೂಡ ಮೆಟ್ರೋ ಹೋಗ್ತಿದೆ ನೋಡು ಅಮ್ಮ ಅಂತ ಹೇಳ್ತಿದ್ರು. ಸರಿ ಪಾಪು ಹೋಗ್ತಿದ್ದೆ ನೀನೇ ನೋಡು ಅಂತ ಅವ್ರಿಗೆ ಕೂಡ ತೋರಿಸ್ತಾ ಇದ್ದೆ ನಾನು. ಅಂದರೆ ಅಲ್ವೇನೋ ಒಂದು ಆರ್ಡರ್ ಬಂತು, ಪಿಜ್ಜಾ ಕೂಡ ತೊಗೊಬಂದ್ವಿ. ನಮ್ಮ ಪಾಪು ನೋಡಿ ಆ ಪಿಜ್ಜಾನ ತೊಗೊಂಡು ನಾಯಿಗೆ ಹಾಕ್ತಾ ಇದ್ದಾನೆ. ಪಾಪ ನಾಯಿಗೆ ಹಾಕೋ ಪಿಜ್ಜಾ ಸ್ವಲ್ಪ ಅಂತ ಹಾಕಿದ್ವಿ. ಪಾಪು ತುಂಬ ಹಠ ಮಾಡ್ತಿದ್ದೈತಿ. ಅವ್ನು ತಿನ್ನಲ್ಲ, ಸುಮ್ಮನೆ ಬಾಯಲ್ಲಿ ಇಟ್ಬಿಟ್ಟು ಹಾಗೆ ಬಿಡ್ತಾನೆ. ಹಾಗಾಗಿ ಕೆಲವು ಸರಿ ಮಾತ್ರ ಅದರಲ್ಲಿ ಪನ್ನೀರ್ ಮಾತ್ರ ತಿನ್ನಿಸ್ತೀವಿ. ಈ ಸರಿ ತುಂಬ ಹಠ ಮಾಡ್ದೆ ಅಂತ ಒಂದು ಸ್ವಲ್ಪ ನನ್ನ ಹಸ್ಬೆಂಡ್ ತಿನ್ನಿಸಿದ್ರು ಅಷ್ಟೇ. ಮತ್ತು ಅದನ್ನೇ ತಿನ್ಸೋಕ್ಕೇನು ಹೋಗಲಿಲ್ಲ. ನಾಯಿಗೆ ಹಾಕಿ ಅಮ್ಮ ಅಂತ ಹಠ ಮಾಡ್ತಿದ್ರು ಅಂತೇಳಿ ಅದಕ್ಕೂ ಸ್ವಲ್ಪ ಹಾಕಿದ್ವಿ. ಪನ್ನೀರ್ ಮಾತ್ರ ಕೊಡ್ತೀವಿ ಅದ್ರ ಮೇಲ್ಗಡೆ, ಯಾಕಂದರೆ ಮಕ್ಕಳು ಒಂದೇ ಸಮ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾವಲ್ವ, ಹಾಗಾಗಿ 1-2 ಪೀಸ್ ಅಷ್ಟೇ ತಿನ್ನಿಸಿತ್ತು. ಮತ್ತು ಅದನ್ನೇ ಊಟ ರೀತಿ ಎಲ್ಲ ತಿನ್ನಿಸಿಲ್ಲ. ಏನೇನು ಮನೆ ಕೂಡ ಹೊರಟ್ವಿ. ಸುಮಾರು ಹೊತ್ತಾಯಿತು. ಡಿಮಾರ್ಟಲ್ಲೇ ತುಂಬ ರಶ್ ಬೇರೆ ಇತ್ತು, ಸಂಡೇ ಆಗಿರೋದ್ರಿಂದ. ಹಾಗಾಗಿ ಲೇಟೇ ಆಗೋಯಿತು ಮನೆಗೆ ಹೊರಡೋಷ್ಟ್ರೊಳಗಡೆ. ಮನೆಗೆ ರೀಚ್ ಆಗೋಷ್ಟ್ರಲ್ಲೇ 8:45 9 ಗಂಟೆನೇ ಆಗೋಯಿತು. ಹಾಗೆ ನಾನು ಏನೆಲ್ಲ ತೊಗೊಂಬಂದೆ ಅಂತಲೂ ಚಿಕ್ಕದಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಇಷ್ಟೊಂದು ರೇಷನ್ ಕೂಡ ತೊಗೊಂಬಂದಿದ್ದೀನಿ. ಸೇವಿಂಗ್ ಕೂಡ ಆಗುತ್ತೆ ಡಿಮಾರ್ಟಿಂದ. ಒಂದು 2,000 ಅಂತೂ ಸೇವ್ ಆಯಿತು ನಮಗೆ. ಹಾಗಾಗಿ ಅಷ್ಟೊಂದೇನು ಈ ಸರಿ ಕಮ್ಮಿ ರೇಷನ್ ತೊಗೊಂಬಂದಿದ್ದೀವಿ. ಯಾಕಂದರೆ ಒಂದು ಸ್ವಲ್ಪ ದಿವಸ ಊರಿಗೆ ಹೋಗಿದ್ನಲ್ವ, ಹಾಗಾಗಿ ಸ್ವಲ್ಪ ರೇಷನ್ ಕೂಡ ಉಳಿದಿತ್ತು. ಹಾಗಾಗಿ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಬಂದಿದ್ದೀನಿ. ಯಾಕೆಂದರೆ ಬೇಡವಾಗಿರೋದೆಲ್ಲ ನೋಡಿಬಿಟ್ಟಿದೆ, ಯಾವುದ್ಯಾವ್ದು ಐಟಮ್ಸ್ ಬೇಕೋ ಅದನ್ನು ಮಾತ್ರ ಲಿಸ್ಟ್ ಮಾಡ್ಕೊಂಡು ಹೋಗಿದ್ರು. ಎಕ್ಸ್ಟ್ರಾ ಐಟಮ್ಸೇ ತೊಗೊಂಬಂದಿದ್ದೀನಿ. ಡೇಟ್ ಎಕ್ಸ್ಪೈರಿ ಎಲ್ಲ ಆಗಿರೋದನ್ನೆಲ್ಲ ನೋಡಿಬಿಟ್ಟು ತೊಗೊಂಬರ್ಬೇಕು. ಹಾಗೆ ಡ್ರೈ ಫ್ರೂಟ್ಸ್ ಮಿಕ್ಸ್ಡ್ ಒಂದು ಮತ್ತು ಗೋಡಂಬಿ ಮಾತ್ರ ತೊಗೊಂಬಂದಿದ್ವಿ. ಹಸ್ಬೆಂಡ್ ಅದೆರಡೂ ಮಿಕ್ಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಸಪ್ರೇಟಾಗಿ ಇಡೋದು ಬೇಡ, ಮಿಕ್ಸ್ ಮಾಡಿ ಒಂದೇ ಬಾಕ್ಸಲ್ಲೇ ಹಾಕೋಣ ಅಂದರೆ ಸರಿ ಅಂತ ಮಿಕ್ಸ್ ಮಾಡ್ತಿದ್ರು. ನಿಜವಾಗ್ಲೂ ಸೇವಿಂಗ್ಸ್ ಮಾಡಬೇಕು ಅಂದರೆ ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್, ಡಿಮಾರ್ಟಲ್ಲಿ ಬೈ 1 get 1 ಫ್ರೀ ಎಲ್ಲ ಇರುತ್ತಲ್ಲ, ಆವಾಗ ತೊಗೊಂಬೋದ್ರಿಂದ ನಮಗೆ ಸ್ವಲ್ಪ ಪ್ರಮಾಣ ಉಳಿತಾಯ ಆಗುತ್ತೆ. ಹಿಟ್ಟೆಲ್ಲ ಜಡಿ ಸಾರಿಸಿ ಎತ್ತಿಟ್ಕೊಂಡೆ. ನಾನು ಸಂಜೆ ಏನೇನು ತಂದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಗರಂ ಮಸಾಲೆ ಪುಡಿ ಅಂದರೆ ಜಾಸ್ತಿ ಅಂತ ಅಲ್ಲಿಲ್ಲ, ಮನೆ ತೊಗೊಂಡಿದ್ದೆ. ಹಾಗಾಗಿ ಈ ಹಪ್ಪಳಗಳು ಆಯ್ತು. ಇದು ಬೈ 1 get 1 ಫ್ರೀ ಅಂತ ಇದು ಬೈ 1 get 1 ಫ್ರೀ ಇತ್ತು. ಹಾಗಾಗಿ ನಾನು ತೊಗೊಂಡಿದ್ದೀನಿ. ಹಾಗೆ ಆ್ಯಕ್ಚುಲಾಗಿ ಡಿಮಾರ್ಟ್ಗೆ ಹೋಗಿದ್ದೆ, ಎಣ್ಣೆ ಖಾಲಿ ಆಗಿತ್ತು ಅಂತ ಹೋಗಿದ್ವಿ. ಹಾಗೆ ಹೊರಗಡೆ ಹೋಗಿದ್ವಲ್ಲ, ಹಾಗಾಗಿ ಎಣ್ಣೆ ತೊಗೊಂಬರೋಣ ಅಂತೇಳಿ ಇದನ್ನು 4 ಲೀಟ್ರ್ ಎಣ್ಣೆ ತೊಗೊಂಡ್ವಿ. ಹಾಗೆ ಸೋಪು ಇದ್ದೇ ಇದೆಲ್ಲ ಸ್ನ್ಯಾಕ್ಸ್. ಏನೋ ಡಿಮಾರ್ಟ್ ರೇಷನ್ ತರಲಿಲ್ಲ ಅಂದರೆ ಈ ಥರ ಸ್ನ್ಯಾಕ್ಸ್ಗಳು ತೊಗೊಂಬರೋದು. ಹಪ್ಪಳ 2, ಹಾಗೆ ಬೈ 1 get 1 ಫ್ರೀ ಇತ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗಿತ್ತು ಅಂತ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಬಂದಿದ್ದೆ 2. ಹಾಗೆ ಸಾಂಬಾರು ಪೌಡರ್ ಖಾಲಿ ಆಗಿತ್ತು. ಇನ್ನೇನು ಆಯಿಲು ಕೂಡ ತೊಗೊಂಡಿದ್ದೀನಿ 4 ಲೀಟ್ರ್ ಆಗಷ್ಟು. ಹೇಳಿದ್ನಲ್ವಾ, ಇದು ಕೂಡ ಅಷ್ಟೇ ಪೈನಾಪಲ್ ಫ್ಲೇವರು ಬೈ 1 get 1 ಫ್ರೀ. ಇದು ಕೂಡ ಅಷ್ಟೇ ಅಲ್ವಾ, ಬೈ 1 get 1 ಫ್ರೀ ಇತ್ತು. ಹಾಗಾಗಿ 2 ತೊಗೊಂಬಂದಿದ್ದೀವಿ. ಹಾಗೆ ಸ್ವಲ್ಪ ಸೋಪ್ ಖಾಲಿಯಾಗಿತ್ತು. ಹಾಗೆ
ಹಾಗೆ ಸನ್ಸ್ಕ್ರೀನ್ ನಾನು ಯಾವಾಗಲೂ ಯೂಸ್ ಮಾಡಿದ್ದೀನಿ, ಇದನ್ನೇ ತೊಗೊಂಬಂದಿದ್ದೀನಿ. ಮತ್ತು ಬೈ ಒನ್ ಗೆಟ್ ಒನ್ ಸಾಲ್ಟ್, ಹಾಗೆ ಟೀ ಪುಡಿ, ಹಾಗೆ ನ್ಯೂಟ್ರಿ ಚಾಯ್ಸ್ ಫುಲ್ ಪ್ಯಾಕ್ ನ್ಯೂಟ್ರಿ ಚಾಯ್ಸ್. ನಮ್ಮಲ್ಲಿ ಇಷ್ಟಪಟ್ಟು ತಿಂತಾರೆ ಇದನ್ನು. ಹಾಗೆ ಒಂದು 2 kg ಗೋಧಿ, ಇಷ್ಟ ಐಟಮ್ಸ್ ತೊಗೊಂಬಂದಿರೋದು ಈಗ. 2 kg ಗೋಧಿ, ಆಶೀರ್ವಾದ್ ಮಲ್ಟಿಗ್ರೇನ್. ಆಮೇಲೆ ಇನ್ನೇನು ಆ್ಯಕ್ಚುಲಾಗಿ ಹೋಗಿದ್ದು ಇದಕ್ಕೂ ಕೂಡ ಡ್ರೈ ಫ್ರೂಟ್ಸ್, ವಾಲ್ನಟ್ಸ್, ಡ್ರೈ ಫ್ರೂಟ್ಸ್, ಗೋಡಂಬಿ, ಹಾಗೆ ದ್ರಾಕ್ಷಿ, ಹಾಗೆ ಒಂದು ಎಣ್ಣೆ, ಸ್ವಲ್ಪ ಜೀರಿಗೆ, ಒಂದು ವ್ಯಾಸ್ಲಿನ್ ಬಾಡಿ ಲೋಷನ್ ತೊಗೊಂಡಿದ್ದೀನಿ, ಡೀಪ್ ಮಾಯ್ಶ್ಚರೈಸರ್ ಅಂತ ಒಂದು ವ್ಯಾಸ್ಲಿನ್ ತೊಗೊಂಡಿದ್ದೀನಿ. ಇಷ್ಟೇ ಐಟಮ್ಸಿಗೆ 4,000 ಆಯಿತು ಬಿಲ್ಲು. ಇಷ್ಟೇ ಜಾಸ್ತಿ ತೊಗೊಂಬಂದಿಲ್ಲ. ಬಿಚ್ಕೊಡ್ಬೇಕಾ? ಇಷ್ಟು ಬೇಗ ತಿಂತೀಯಾ? ಅಲ್ಲೇ ಬಿಚ್ಕೊಡು ಅಮ್ಮ ಅಂತ ಕೂತಿದ್ದಾರೆ. ಅವ್ರಿಗಂತೂ ದ್ರಾಕ್ಷಿ ಅಂತ ತುಂಬ ಇಷ್ಟ. ಹಾಗಾಗಿ ಬೆಳಗ್ಗೆ ತಿನ್ನೋದು ಪುಟ್ಟ, ಅದು ಬೆಳಗ್ಗೆ ತಿನ್ನೋಣ. ಬೆಳಗ್ಗೆ ಪಪ್ಪ ಬಂದಿರು, ಪಪ್ಪ ಬಂದು ಬಿಚ್ಕೊಳ್ತಿರು.